ಎಲ್ಲರಿಗೂ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಹೊರಗಡೆ ಅಂಗಡಿಲಿ ಸಿಗೋ ಥರ ಗರ್ಗರಿ ಆಗಿರುವಂಥ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಯಾವ್ಯಾವ ಪದಾರ್ಥ ಬೇಕಾಗುತ್ತೆ ಅಂತ ನೋಡೋಣ. ಪಕೋಡ ಮಾಡೋದಕ್ಕೆ ಸೋಡಾ ಮತ್ತು ನೀರನ್ನು ಬಳಸ್ತಾ ಇಲ್ಲ. 5 ಈರುಳ್ಳಿ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಒಂದು ಬಟ್ಲಷ್ಟು ಕಡಲೆ ಹಿಟ್ಟು, 2 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಮಚದಷ್ಟು ಜೀರಿಗೆ, 5 ಚಮಚದಷ್ಟು ಧನಿಯಾ ಕಾಳು, 5 ಚಮಚದಷ್ಟು ಕಡಲೆಕಾಯಿ ಬೀಜ, 5 ಚಮಚದಷ್ಟು ಹುರ್ಗಡ್ಲೆ ಅಥವಾ ಕಡಲೆಪಪ್ಪು, 10 ಬ್ಯಾಡಗೆ ಮೆಣಸಿನಕಾಯಿ, 10 ಕೆಂಪು ಮೆಣಸಿನಕಾಯಿ, 10 ಗುಂಟೂರು ಮೆಣಸಿನಕಾಯಿ, 10 ಬೆಳ್ಳುಳ್ಳಿ ಎಸಳು, ಸಣ್ಣ ಕಪ್ಪಷ್ಟು ಕರಿಬೇವಿನ ಸೊಪ್ಪು, ಪಕೋಡನ ಕರಿಯೋಕ್ಕೆ ಬೇಕಾಗಿರೋಷ್ಟು ಅಡುಗೆ ಎಣ್ಣೆ, ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಪಕೋಡಾಗೆ ಬೇಕಾಗಿರುವಂಥ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ, ಕಡಲೆಪಪ್ಪು ಅಥವಾ ಹುರ್ಗಡಲೆ, ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸೋಡಾ ಮತ್ತೆ ನೀರನ್ನ ಉಪಯೋಗಿಸದೆ ಹೋದ್ರೂ ಕೂಡ ಪಕೋಡ ಗರಿಗರಿಯಾಗಿ ಬರುತ್ತೆ. ಧನಿಯಾ ಕಾಳು, ಬೆಳ್ಳುಳ್ಳಿ ಎಸಳು, ಕರಿಬೇವು ಸೊಪ್ಪು. ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಬ್ಯಾಡಗೆ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ. ಎಲ್ಲ ಪದಾರ್ಥಗಳನ್ನ ಹಾಕಿದ್ಮೇಲೆ ಮಿಕ್ಸಿ ಜಾರಿಗೆ ತರ್ತರಿಯಾಗಿ ಕೂಡ ರುಬ್ಕೊಳ್ಬಾರ್ದು ಅಥವಾ ತುಂಬ ನುಣ್ಣಗೂ ಕೂಡ ಪುಡಿ ಮಾಡ್ಕೊಳ್ಬಾರ್ದು. ಈ ಥರ ಮೀಡಿಯಮ್ ಆಗಿ ಇರಬೇಕು ಪುಡಿ. ಈ ರೆಸಿಪಿ ಮನೆಯಲ್ಲೇ ಮಾಡಿ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗಿತ್ತು ಅಂತ. ಒಂದು ಬಾಣಲಿಗೆ 1/4 ಬಟ್ಲಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ತುಂಬ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅಗಲ ಇರುವಂಥ ಪಾತ್ರೆ ತಗೊಳ್ಳಿ, ಅವಾಗ ಕಲಿಸೋದಕ್ಕೆ ಸುಲಭ ಆಗುತ್ತೆ. ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆ, ಪ್ರೀತಿ ಮಾತು ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. 2 ಚಮಚದಷ್ಟು ಅಕ್ಕಿ ಹಿಟ್ಟು ಕೂಡ ನಾನು 2 ಚಮಚಕ್ಕಿಂತ ಜಾಸ್ತಿ ಹಿಟ್ಟನ್ನು ಬಳಸ್ತಾ ಇಲ್ಲ. ಪಕೋಡ ಮಸಾಲ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾನು 2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಕಂತಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಳ್ಬೋದು. ಹಿಟ್ಟನ್ನು ಕಲಸಿದ ಮೇಲೂ ಕೂಡ ಪುಡಿ ಮಿಕ್ಕಿದ್ರೆ ಪಲ್ಯಕ್ಕೆ, ಗೊಜ್ಜಿಗೆ, ಕರಿಗಳಿಗೆ, ಬಾತ್ಗಳಿಗೆ ಇದನ್ನು ಉಪಯೋಗಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಬಿಸಿ ಮಾಡಿರೋ ಎಣ್ಣೆನ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಬಿಸಿ ಆಗಿರೋವಂಥ ಎಣ್ಣೆ ಹಿಟ್ಟಿಗೆ ಹಾಕಿದ್ಮೇಲೆ ಸ್ಪೂನಿಂದ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಕಳಿಸ್ತಾ ಇರಬೇಕಾದ್ರೆ ಈರುಳ್ಳಿಯಲ್ಲಿ ಇರುವಂಥ ನೀರಿನ ಅಂಶ ಬಿಡ್ತಾ ಬರುತ್ತೆ, ಅದೇ ಸಾಕಾಗುತ್ತೆ, ನೀರೇನು ಬೇಕಾಗಿರೋದಿಲ್ಲ. ಹಿಟ್ಟಿನ ಹದ ಹೇಗಿರಬೇಕು ಅಂತಂದರೆ, ಹಿಟ್ಟನ್ನು ಕಳಿಸಿದ ಮೇಲೆ ಈ ಥರ ಉಂಡೆ ಮಾಡ್ಕೊಳ್ಬೇಕು. ಉಂಡೆ ಮಾಡ್ಕೊಂಡಾಗ ಈ ಥರ ಎಲ್ಲ ಹೊಂದ್ಕೊಳ್ಬೇಕು. ಎಲ್ಲ ಪದಾರ್ಥಗಳು ಬಿಡಿ ಬಿಡಿ ಆಗಬಾರ್ದು. ಪಕೋಡ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಡುಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಇವಾಗ ಬಿಸಿ ಆಗಿದೆ. ಇವಾಗ ಹಿಟ್ಟನ್ನು ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆಗೆ. ಹಿಟ್ಟನ್ನು ಎಣ್ಣೆಗೆ ಹಾಕಬೇಕಾದ್ರೆ ಹುಷಾರಾಗಿ ಹಾಕಬೇಕು. ಹಿಟ್ಟನ್ನು ಹಾಕಿದ್ಮೇಲೆ ನೊರೆ ಕಡಿಮೆ ಆಗೋವರೆಗೂ ಏನು ಮಾಡಬಾರ್ದು. ಇಲ್ಲಿವರೆಗೂ ಕಡಿಮೆ ಆಗೋವರೆಗೂ ಏನು ಮಾಡಬಾರ್ದು. ಇಲ್ಲಿವರೆಗೂ ಬಂದಾಗ 2 ಕಡೆ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂತಂದರೆ ಗೋಲ್ಡನ್ ಬ್ರೌನ್ ಅಂತಾರಲ್ವ, ಅಲ್ಲಿವರೆಗೂ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಪಕೋಡನ. ಇವಾಗ 2 ಸೈಡು ಕೂಡ ಪಕೋಡ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಒಂದು ಟಿಶ್ಯೂ ಪೇಪರಿಗೆ ನಾನು ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಪಕೋಡನ.
ಉಳಿದಿರೋಂಥ ಎಲ್ಲ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಮೊದಲೇ ಹೇಳಿರೋ ಹಾಗೆ ನೊರೆ ಕಡಿಮೆ ಆಗೋವರೆಗೂ ಬಿಡಬೇಕು. ನೊರೆ ಸ್ವಲ್ಪ ಕಡಿಮೆ ಆದಮೇಲೆ ಎರಡು ಕಡೆ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಪಕೋಡಾನ. ಫ್ರೈ ಆದಮೇಲೆ ಟಿಶ್ಯೂ ಪೇಪರಲ್ಲಿ ತೆಗೆದಿಟ್ಕೊಳ್ಬೇಕಾಗತ್ತೆ. ಕೊನೆಯದಾಗಿ ಕರಿಬೇವಿನ ಒಗ್ಗರಣೆ ಹಾಕಿದ್ರೆ ಪಕೋಡಾಗೆ ರುಚಿಯಾಗಿರುವಂಥ ಬಿಸಿಯಾಗಿರುವಂಥ ಪಕೋಡ ಸವಿಯಲು ಸಿದ್ಧವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.